ಇದೆ ಮರ ಇದೇನಾಗಿದೆ ಅಂತ ಕಟ್ ಮಾಡಿ ಚೆಕ್ ಮಾಡ್ತೀನಿ. ಬುಡ ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಅಂತೂ ಇಲ್ಲ ಇಲ್ಲಿ. ಬಟ್ ಏನಕ್ಕೆ ಈ ಥರ ಸುಳಿ ಗುಡೋಗಿದೆ ಅಂಥೇಳಿ ಈ ಮರನ ಆಪ್ರೇಷನ್ ಮಾಡಿ ನೋಡ್ತೀನಿ ಈಗ. ಅಲ್ಲಿ ಕಟ್ ಮಾಡೋಣ, ಕಟ್ ಮಾಡಿಸ್ತಾ ಇದ್ದೀನಿ. ಹೇಳ್ಕೊಂಬಣ ಇಲ್ಲಿಗೆ ಮಡ್ಗಣಲ್ಲಿ ನೋಡಿ. ಇದು ದಿಂಡು ಇಲ್ಲಿದೆ. ಇದರಲ್ಲೂ ಕೂಡ ಒಳಗಡೆ ನೋಡಿದ್ರೆ ದಿಂಡಿದೆ. ಸೊ ನನಗೆ ಎಲ್ಗ ಡೌಟ್ ಬಂತು ಅಲ್ಲಿ ಕತ್ತರಿಸಿದ್ದೀನಿ ಅಣ್ಣ. ಇದು ಎಲೆನ ಎಳೆಯೋಣ, ಈಗ ಬಿಡಿಸೋಣ, ಎಲ್ಲನೂ ಒಂದೊಂದಾಗಿ ಬಿಡಿಸೋಣ. ಎಲ್ಲನೂ ಬಿಡಿಸ್ತಾ ಇದ್ದೀನಿ. ಇದು ಏನು ಸಮಸ್ಯೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ಮಾಡ್ತಾ ಇರೋದು. ಸೈಡ್ಗೆ ಹಾಕೋಣ, ಎಲ್ಲ ಸೈಡ್ಗೆ ಹಾಕೋಣ. ಈಗ ಒಬ್ರು ಈ ಕಡೆ ಇಟ್ಕೊಂಡು ಹೇಳಿರಿ, ಒಬ್ರು ಆ ಕಡೆ ಇಟ್ಕೊಂಡು ಹೇಳಿರಿ, ಹಿಂಗೆ. ಇದೇನಾಗಿದೆ ಅಂತ ಒಂದು ಸರಿ ಕಂಡುಹಿಡ್ಕೊಬಿಟ್ರೆ ಅನುಕೂಲ ಆಗುತ್ತೆ. ಎಡಿಸ್ತಾ ಇದ್ದೀನಿ ಎಲ್ಲನೂ. ಒಂದು 99020338 KR ನಗರದಿಂದ 9902038931 ಹೇಳೋಣ. ಸುಳಿ ಕಟ್ ಮಾಡ ಇಲ್ಲ ಇಲ್ಲಿ ತೋರಿಸಿ. ಹಾಂ ಇರಿ ನೋಡೋಣ. ಇದು ನಿಲ್ಲಿಸ್ಕೊಂಡೋಣ, ಇದು ಎಳೆಯೋಣ. ಇದೆ ಸುಳಿ ಇಲ್ಲಿ ಏನಾಗಿದೆ ಅಂದರೆ ಸುಳಿ ಭಾಗದಲ್ಲಿ ಏನೋ ಡ್ಯಾಮೇಜ್ ಆಗಿದೆ ನೋಡಿ. ವಿತಿನ್ ಸೆಕೆಂಡಲ್ಲಿ ಎಷ್ಟು, 1 ನಿಮಿಷನೂ ಆಗಿಲ್ಲ ಮೇಲೆ ಬಂತು ಸುಳಿ. ಒಂದೇ 1 ನಿಮಿಷನೂ ಆಗಿಲ್ಲ, ಸುಳಿ ಮೇಲೆ ಬಂದುಬಿಡ್ತು. ಇಲ್ಲೇನೋ ಡ್ಯಾಮೇಜ್ ಆಗಿದೆ, ಅದನ್ನು ಕಂಡಿಡಿಯೋಣ. ಬಂತಲ್ಲೋಣ ದಾರ ನೋಡೋಣ. ಸುಳಿ ಪಕ್ಕ ಬಂದ್ಬಿಡ್ತು ಮೇಲ್ಗಡೆಗೆ. ಇದು ಗರ್ಭ ಕಟ್ಟಿರೋದು, ಇದು ಗೊನೆ. ಈ ಜಾಗ ಗೊನೆ ಕಟ್ಟಿರೋ ಗರ್ಭ ಕಟ್ಟಿರೋದು. ನಿಧಾನಕ್ಕೆ ಎಳೀರಿ. ಇಷ್ಟು ಕಟ್ ಮಾಡೇ ಬಿಡು, ಕೆಳಗಡೆ ಕಟ್ ಮಾಡಿ ಬೇಕಾರೆ. ಇಲ್ಲಿ ಅಲ್ಗಲ್ಲ, ಇಲ್ಲಿ ಮಾರ್ಕ್ ಇದೆ, ಇಲ್ಲಿ ಕಟ್ ಮಾಡಿ. ನೆಲಕ್ಕೆ ಮಡಿಗೆ. ಇಲ್ಲ ಉಲ್ಟನೇ ತೆಗಿಬೇಕು ನೀವು, ಹಿಂಗೆ ತೆಗಿಬೇಕು ನೋಡಿ. ಸುಳಿಯಲ್ಲೇ ಬಂತಾಯಿತು. ಅದು ಏನಕ್ಕೆ ಹಂಗೆ ಆಗದೆ ಅಂದರೆ ಮೇಲ್ಗಡೆ ಏನೋ ಫ್ರೆಶ್ ಆಗಿರುತ್ತೆ. ಹಾಂ ಗರ್ಭ ಈ ಸುಳಿ ಮೇಲಕ್ಕೆ ಬರೋಕ್ಕಾಗಿಲ್ಲ. ತೋರಿಸಿ ಅದ ಈ ಸುಳಿ ಏನಿದೆ, ಇದೇನು ಕೊಟ್ಟು ಸ್ಟ್ರಕ್ ಆಗೈತೆ ಇದು. ನೋಡಿ ಅದು ನೋಡಿ ಯಾವ ಮಟ್ಟಕ್ಕಿದೆ, ಒಳಗಡೆ ಸುತ್ತಕೊಂಡಿತ್ತು. ಈಗ ಬೇಕಾರೆ ಅಣ್ಣ ಇಲ್ಲೆಲ್ಲರಿಗೂ ಇಲ್ಲಿ ಕುಯ್ಕೋತೀನಿ ಅಂದರೆ ಕುಯ್ಕೊಳ್ಳಿ. ಗರ್ಭ ಇಲ್ಲಿ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ ಅಲ್ಲಿಗೆ. ಈಗ ಎಡಿಬೇಕು ಫುಲ್ಲು. ಸಾಕು. ಇಲ್ಲ ಇಲ್ಲಿರೋದು ಮತ್ತೆ ಅಲ್ಲಿ ನಿಮ್ಮ ಈ ಕೈ ಇದೆಯಲ್ಲ, ಇಲ್ಲಿ ಅದು ಬಾಳೆಗೊನೆದಿರೋದು. ಕಟ್ ಮಾಡಿ ತೋರಿಸೋಣ. ಇಲ್ಲಿ ನೋಡಿ, ಕಾಯಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದು. ಆ ಗೊನೆ ಹಂಗೆ ಆಗಿ ಯಾಕೆ ಇಲ್ಲಿ ನಿಂತಿದೆ ಅಂದರೆ ಸುಳಿ ಭಾಗದಲ್ಲಿ ಏನೋ ಒಂದು ಹದ್ದೋ ಏನೋ ಒಂದು ತುಣ್ದಂಗೆ ಮಾಡಿರ್ತದೆ. ಆ ಸುಳಿ ಯಾವಾಗ ಮೇಕ್ ಹೋಗಿರೋಕ್ಕಿಲ್ಲ, ಅದಕ್ಕೆ ನೋಡಿ ಇದು ಗರ್ಭ. ಇದು ಗೊನೆ ಇಲ್ಲಿಂದ ಕಚ್ಚಕ್ಕಂಥದ್ದು. ಇದು ಕಾಯಿಗಳು, ಇದೇ ಬಾಳೆಕಾಯಿಗಳು. ಅದು ಹೊಟ್ಟೆ ಒಳಗೆ ಹೆಂಗಿರುತ್ತೆ ನೋಡಿ, ಇದು ಈ ಥರ ಇರುತ್ತೆ ನೋಡಿ. ಇವೆಲ್ಲ ಗೊನೆ ಬರೋಂಥ ನೋಡಿ. ಏನು ಡಿಸೀಸ್ ಇಲ್ಲ, ಏನೋ ರೋಗ ಕಾಣಿಸ್ತಾ ಇದೆಯಾ? ಹುಳ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ನೋಡಿ, ಎಂಥದ್ದು ಇಲ್ಲ. ಆದರೂ ಆ ಥರ ಆಗಿತ್ತು. ಹುಳ ಹೊಡೆದೈತಪ್ಪ ಅಂದ್ರೆ ಅದೊಂಥರ ಎಂಥದ್ದು ಇರಲ್ಲ ಅಲ್ಲಿ ನೋಡಿ. ನೋಡಿ ಅಣ್ಣವ್ರೆಲ್ಲನೂ ತಾಗ ತೋರಿಸ್ರು. ಆಮೇಲೆ ಮುಟ್ಟಣಲ್ಲಿ ಅಂಟು ನೋಡ. ಇಲ್ಲ ಬಿಡ್ರಿ, ಇಲ್ಲಿ ನಾರ್ಮಲ್ ಅಂಟು, ಇದು ಕರೆಕ್ಟಾಗಿದೆ. ಇದು ಇಲ್ಲೇ ಗೊತ್ತಾಗ್ಬಿಡ್ತೈತಿ. ಮೊದಲು ಏನಾರು ಅಂಟು ಡ್ಯಾಮೇಜ್ ಇದ್ರೆ ಇಲ್ಲೇ ಗೊತ್ತಾಗ್ಬಿಡ್ತೈತಿ ನೋಡಿ. ಎಷ್ಟು ಈಗಾಗಲೇ ನಾನೇ 3-4 ಚಿಪ್ ತೆಗೆದೆ. 3 ಚಿಪ್ ಆಯ್ತು. ಅದು 4, 5, 6, 7, 8 ಚಿಪ್ಪು. ಇಲ್ಲಿ ತನಕ ನೋಡಿದ್ರೆ ಒಂದು 8-10 ಚಿಪ್ಪು ಬರೋವಂಥದ್ದು. ಮುರಿದಾಕಿ ಏನು ತೊಂದರೆ ಇಲ್ಲ. ಇಪ್ಪಟ್ಟು ಇಲ್ಲಿ ಮುರಿರಿ. ಇಲ್ಲಿ ನಿಮ್ಮ ಹರೀಶ್ ಅಣ್ಣವ್ರಿಗೆ ತೋರಿಸಿ. ಇದು ಯಾವುದು ರೋಗದಲ್ಲ, ಮೇಲ್ಗಡೆ ಸುಳಿಲಿ ಏನೋ ಅಂಕಿಂಗ್ ಆಗಿರೋದು ಅಂಥೇಳಿ. ಇದೊಂದು ಚಿಪ್ಪೆ. ನೋಡಿ ಇದು ಒಂದು ಚಿಪ್. ಇದು ಇನ್ನೂ ಒಂದು 2-3-4 ಚಿಪ್ ಬರ್ತವೆ ಅಲ್ವಾ? ಇದು 5ನೇದಿಗೆ. ಇದೊಂದು 5, 6. ಇದೊಂದು 6, 7, 7, 8, 8, 8, 9, 9, 10, 10, 11,
12 ಹ್ಞೂ ಇವು ಲೆಕ್ಕಿಲ್ವಲ್ಲ. ಇವು ಲೆಕ್ಕಕ್ಕಿಲ್ಲ. 12 ಮೇಲೆ 13 ಬರ್ಬೋದು, ಬರ್ದಾನೆ ಇರ್ಬೋದು. ಇಲ್ಲ ಇಲ್ಲ ಇವೆಲ್ಲ ಇಲ್ಲವೇ ಇಲ್ಲ. 12 ಪಕ್ಕ 12 ಪಕ್ಕ. ಹಾಂ ನೋಡಿ, ಈ 12 ಪಕ್ಕ ಇದೆ, ಈ ಥರ ಇದೆ. ಇದು ಇಲ್ಲಿ ನಾವು ಬುಡದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡು ಈ ಮರನ ಇಲ್ಲಿ ಕತ್ತರಿಸಿದ್ವಿ. ಆದರೆ ಬುಡದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸುಳಿಲೇ ಪ್ರಾಬ್ಲಮ್ ಇರೋದು. ಸೊ ಸುಳಿನಲ್ಲಿಂದಲೇ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಅದು ಏನೋ ಹದ್ದೋ ಏನೋ ಮೇಲ್ಗಡೆ ಹಮ್ಕಿ ಹಿಂಗೆ ಇದ್ದಿದ್ದು ಹಿಂಗೆ ಬಕ್ಕೊಂಡಂಗೆ ಆಗೋ ಹಂಗೆ ಆಗಿರ್ತಕ್ಕಂಥದ್ದು. ಸರಿನಾ? ಇನ್ನೇನು ಡಿಸೀಸ್ ಏನು ಕಾಣಿಸ್ತಾ ಇಲ್ಲ ಕಣ ಇಲ್ಲಿ. ಅದು ಗೊನೆ ಅದು ಹಂಗೆ ಆಗಿರೋದು, ಅದು ಬರುತ್ತೆ ಅದುವೇ. ಇದು ನೋಡಿ, ಇದು ಹಾಗೆ ಥರ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು. ನನ್ನ ನಂಬರ್ 9902038931 KRR. ಬಾಳೆ ಗಿಡ ನೋಡಿ ಈ ಥರ ಆಪ್ರೇಷನ್ ಎಲ್ಲ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿ ತೋರಿಸಿದ್ದೀನಿ. ಏನೇ ಮಾಹಿತಿ ಇರೋ ನನ್ನ ನಂಬರು ಕರೆ ಮಾಡಿ. ಥ್ಯಾಂಕ್ ಯು.